ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಖಿನ್ನ ಮಾನವರನ್ನು ರಕ್ಷಿಸ ಭಿನ್ನವಾಗುತ್ತಾ ಬಂದನು. ಖಿನ್ನ ಮಾನವರನ್ನು ರಕ್ಷಿಸ ಭಿನ್ನವಾಗುತ್ತಾ ಬಂದನು. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ದುಷ್ಟನಂತೆಯೇ ಘೋರ ಶಿಕ್ಷೆಯ ನಿಷ್ಠಾದಿಂದಲೇ ಹೊಂದಿದ. ದುಷ್ಟನಂತೆಯೇ ಘೋರ ಶಿಕ್ಷೆಯ ನಿಷ್ಠಾದಿಂದಲೇ ಹೊಂದಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನ್ನು ಭಾವಿಸಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನ್ನು ಭಾವಿಸಿದ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಗೆದ್ದು ಸೇಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲ ಪಟ್ಟನು. ಗೆದ್ದು ಸೇಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲ ಪಟ್ಟನು. ಉತ್ತಮೋತ್ತಮ ರಕ್ತ ಬೆವರನ್ನು ಮತ್ತೆ ಆತನು ಸುರಿದನು. ಉತ್ತಮೋತ್ತಮ ರಕ್ತ ಬೆವರನ್ನು ಮತ್ತೆ ಆತನು ಸುರಿದನು. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ದೇವರು ನಮ್ಮ ರಕ್ಷಣೆಗೆ ಮಾಡಿರುವ ಕಾರ್ಯಗಳು. ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಲು
ಏನೆಲ್ಲ ಮಾಡಿರುವನು ಎಂಬುದಾಗಿ ಜಿ ರಂಗಯ್ಯನವರು ತಾವು ರಚಿಸಿದ 65ನೆಯ ಸಂಕೀರ್ತನೆಯಲ್ಲಿ ಹಲವಾರು ವಿವರಣೆಗಳುಂಟು. ಅವನ್ನು ಈ ಶ್ರಮೆ ಮರಣದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಧ್ಯಾನಿಸುವ. 65ನೆಯ ಕೀರ್ತನೆ ಪಲ್ಲವಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಮೊದಲನೆಯ ಸಾಲು. ಸಲಹಲು ಅಂದರೆ ನಮ್ಮನ್ನು ಕಾಪಾಡಲು, ನಮ್ಮನ್ನು ಆಧರಿಸಲು, ನಮಗೆ ಬೇಕಾದಂಥ ಸಮಾಧಾನ ಕೊಡಲು ಸಲಹಲು. ಗಾಸಿ ಹೊಂದಿದ ಅಂದರೆ ಕಷ್ಟ, ನೋವು, ಅನೇಕ ಬಾಧೆಗಳಿಗೆ ಒಳಪಟ್ಟ ನೋಡಿರಿ. ಇದನ್ನು ನಾವು ನೋಡಬೇಕು, ಆಲೋಚನೆ ಮಾಡಬೇಕು. ನೋಡಿದರೆ ಮಾತ್ರ ಆಲೋಚನೆ ಆಗ್ತದೆ. ಗಾಸಿ ಹೊಂದಿದ ನೋಡಿರಿ. ಯಾರಿಗೆ? ಯಾರಿಗೋಸ್ಕರ? 2ನೇ ಸಾಲು. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯಾರಿಗೆ? ಸಜ್ಜನರಿಗಲ್ಲ, ನಾಶನಕ್ಕೆ ಗುರಿಯಾದವರು, ದಾರಿ ತಪ್ಪಿದವರಿಗೆ ಲೇಸು ಮಾಡಲು ಅಂದರೆ ನಶಿಸಿ ಹೋಗ್ತಾ ಇರುವ ಜನರಿಗೆ, ಯಾವ ಒಂದು ನಿರೀಕ್ಷೆ ಇಲ್ಲದ ಜನರಿಗೆ ಲೇಸು ಮಾಡಿದ ಅಂದರೆ ಮೇಲು ಮಾಡಿದ, ಒಳ್ಳೆಯದನ್ನು ಮಾಡಿದ ನೋಡಿರಿ. ಮೇಲು ಅಥವಾ ಲೇಸು ಹೇಗೆ ಮಾಡಿದನೆಂದು ಕೆಳಗಿರುವ ಎಲ್ಲ ಚರಣಗಳಲ್ಲಿ ವಿವರಣೆ ಆಗಿದೆ. ಚರಣ 1. ಉನ್ನತಾಸನವನ್ನು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡು. ಮೊದಲನೇದಾಗಿ ಉನ್ನತಾಸನ ಅಂದರೆ ಯೇಸು ಕ್ರಿಸ್ತನು ತಂದೆಯಾದ ದೇವರೊಂದಿಗೆ, ಪವಿತ್ರಾತ್ಮನಾದ ದೇವರೊಂದಿಗೆ ಒಟ್ಟಿಗೆ ಇದ್ದಂಥ ಉನ್ನತ ಒಂದು ಸ್ಥಳ, ಆಸನ. ಅದನ್ನು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡು. ಮೊದಲನೇದಾಗಿ ತಗ್ಗಿಸಿಕೊಂಡು ಅಂದರೆ ಫಿಲಿಪಿಯ ಪತ್ರಿಕೆ ಪೌಲನು 2:8 ಹೀಗೆ ಬರೀತಾನೆ. ಏನಂದರೆ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡನು. ಮೊದಲನೇದಾಗಿ ತಗ್ಗಿದ ಸ್ವಭಾವ ಈ ಲೋಕಕ್ಕೆ ಬರಬೇಕಾದ್ರೆ ಯಾರಿದು? 6ನೇ ವಚನದಲ್ಲಿ ದೇವಸ್ವರೂಪನು, ದೇವರಿಗೆ ಸರಿಸಮಾನನು ಆಗಿದ್ದರೂ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶ್ಯನಾದನು. ತಗ್ಗಿದ ಸ್ವಭಾವ. ಉನ್ನತಾಸನವನ್ನು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡನು ಯೇಸು ಕ್ರಿಸ್ತನು. ಕಾರಣ ಯಾಕೆ ಇದೆಲ್ಲ ಮಾಡಿದ್ದು? 2ನೇ ಸಾಲು. ಖಿನ್ನ ಮಾನವರನ್ನು ರಕ್ಷಿಸೆ ಭಿನ್ನವಾಗುತ್ತಾ ಬಂದನು. ದೇವಸ್ವರೂಪನು ಉನ್ನತಾಸನವನ್ನು ಬಿಟ್ಟ, ತಗ್ಗಿಸಿಕೊಂಡ. ಕಾರಣ ಏನಂದರೆ ಖಿನ್ನ ಮಾನವನು. ಖಿನ್ನ ಅಂದರೆ ಹೀನವಾದಂಥ, ಕೆಳಮಟ್ಟದಲ್ಲಿರ್ತಕ್ಕಂಥ, ಕೆಲಸಕ್ಕೆ ಬಾರದಂಥ ಇಂಥ ಮನುಷ್ಯರಿಗೆ ತಗ್ಗಿಸಿಕೊಂಡು ರಕ್ಷಣೆ ಮಾಡಲೇ. ಖಿನ್ನ ಮಾನವರನ್ನು ರಕ್ಷಿಸೇ ಭಿನ್ನವಾಗುತ್ತಾ ಬಂದನು ನೋಡಿರಿ. ಇದನ್ನು ಪೌಲನು ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೀತಾನೆ. ಪಾಪಿಗಳನ್ನು ರಕ್ಷಿಸಲು ಆತನು ಬಂದದ್ದು, ಬಂದ ನಂತರ ಆತನು ಭಿನ್ನವಾಗುತ್ತಾ ಬಂದನು. ಅಂದರೆ ಮುರಿಯಲ್ಪಟ್ಟ, ಪಾಪಿಗಳಿಗೋಸ್ಕರ ಬಂದವನು. ಮುರಿಯಲ್ಪಟ್ಟ ಅಂದರೆ ಆತನ ಎಲುಬುಗಳು ಮುರಿಯಲಿಲ್ಲ. ಯಾಕಂದರೆ ಕೀರ್ತನೆಯಲ್ಲಿ ನಿನ್ನ ಎಲುಬುಗಳು ಮುರಿಯಬಾರದೆಂಬುದಾಗಿ ಒಂದು ವಾಗ್ದಾನ ಇದೆ. ಮುರಿದದ್ದೇನು? ತನ್ನ ಭಾವಾತ್ಮಗಳು ಮುರಿಯಲ್ಪಟ್ಟು ಪ್ರಯಾಸ. ಇದು ಕ್ಲುಪ್ತ ವಿವರಣೆ, ಬಹಳ ನಯನಾಜೂಕಿನ ರೀತಿಯಲ್ಲಿ ಸಣ್ಣದಾಗಿ ವಿವರಣೆ ಮಾಡಿರುವಂಥದ್ದು. ಈ ಪ್ರಾಸ ಗಮನಿಸಿ. ಖಿನ್ನ ಮಾನವರನ್ನು ರಕ್ಷಿಸೆ ಭಿನ್ನವಾಗುತ್ತಾ.
ಖಿನ್ನಮಾನವರು ಭಿನ್ನವಾಗುತ್ತಾ ಮುರಿದು ತನ್ನೆಲ್ಲ ಭಾವಾತ್ಮಗಳು ತನ್ನ ಆತ್ಮದಲ್ಲಿ, ದೇಹದಲ್ಲಿ ಮಾತ್ರ ಅಲ್ಲ ಆತ್ಮದಲ್ಲಿಯೂ ಸಹ ಆತನು ಮುರಿಯಲ್ಪಟ್ಟ. ಭಿನ್ನ ಖಿನ್ನ, ಕೆಡುಕರಿಗೆ, ಪಾಪಿಗಳಿಗೆ. ಹೇಗೆ ನಾವು ಮುರಿಯಲ್ಪಡಬೇಕಾಗಿತ್ತು, ನಾವು ಗಾಯ ಹೊಂದಬೇಕಾಗಿತ್ತು, ನಾವು ಮರಣಿಸಬೇಕಾಗಿತ್ತು. ಆದರೆ ನಮ್ಮ ಪ್ರತಿನಿಧಿಯಾದ ಯೇಸು ಕ್ರಿಸ್ತನು ನಮ್ಮ ಸ್ಥಳದಲ್ಲಿ, 2ನೇ ಚರಣ, ದುಷ್ಟನಂತೆಯೇ ಘೋರ ಶಿಕ್ಷೆಯ ನಿಷ್ಠೆಯಿಂದಲೇ ಹೊಂದಿದ ಪ್ರತಿನಿಧಿ. ದುಷ್ಟನಂತೆ ಯೇಸು ಕ್ರಿಸ್ತನ? ಖಂಡಿತ ಇಲ್ಲ. ನಮ್ಮ ಪ್ರತಿನಿಧಿಯಾಗಿ ನಮಗಾಗಬೇಕಾದ ಶಿಕ್ಷೆಯನ್ನು ತಾನು ಹೊಂದಿದ. ಹೇಗೆ? ಬಲವಂತದಿಂದಲ್ಲ. ದುಷ್ಟನಂತೆಯೇ ಘೋರ ಶಿಕ್ಷೆಯನ್ನು ನಿಷ್ಠೆಯಿಂದಲೇ, ನಿಷ್ಠೆ ಅಂದರೆ ಶ್ರದ್ಧೆ, ಗೊಣಗುಟ್ಟಿಕೊಂಡಲ್ಲ, ಮಾಡಬೇಕಲ್ಲ ಎಂಬುದಾಗಿಲ್ಲ, ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದಲೇ ಹೊಂದಿದ. ಇಂಗ್ಲೀಷಲ್ಲಿ ಹಿ ವಾಸ್ ವಿಲ್ಲಿಂಗ್, ನೋ ಕಂಪಲ್ಷನ್. ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ. ಹೇಗೆ? ಎಷ್ಟು ಕಷ್ಟ ಎಂಬುದಾಗಿ ಆತನಿಗೆ ಗೆತ್ಸೇಮನೆ ತೋಟದಲ್ಲಿ ಗೊತ್ತಾಯಿತು. ನಾವು 3ನೇ ಚರಣದಲ್ಲಿ ನೋಡ್ತೇವೆ. ಅದಕ್ಕೆ ಮುಂಚೆ ಗೆತ್ಸೇಮನೆ ತೋಟದಲ್ಲಿ ಆತನು ಭಾವಾತ್ಮಗಳಲ್ಲಿ ಕಷ್ಟಪಡುತ್ತಿರುವಾಗ ಏನು ಹೇಳ್ತಾನೆ? ಅಪ್ಪಾ ತಂದೆಯೇ, ಈ ಪಾತ್ರೆಯನ್ನು ನನ್ನಿಂದ ತೆಗೆ, ಆದರೆ ನಿನ್ನ ಚಿತ್ತ, ನಿನ್ನ ಇಷ್ಟ ಅದು ನೆರವೇರಲಿ, ನನ್ನದಲ್ಲ. ನಾನು ಕಷ್ಟಪಡ್ತಾ ಇದ್ದೇನೆ, ಇದು ಬೇಡ ನನಗೆ, ಆದರೆ ನೀನು ನನ್ನನ್ನು ಕಳಿಸಿದಂಥ ಒಂದು ಜವಾಬ್ದಾರಿಗೆ ಪರಿಪೂರ್ಣ ಮಾಡ್ತೇನೆ. ಅರ್ಥವೇನು? 2ನೇ ವಚನ. ಯಾಕೆ ಇಷ್ಟೆಲ್ಲ? ದುಷ್ಟನಂತೆಯೇ ಘೋರ ಶಿಕ್ಷೆಯನ್ನು ನಿಷ್ಠೆಯಿಂದಲೇ ಹೊಂದಿದ ಕಾರಣ ಶಿಷ್ಟರಾಗಿಯೇ ಮಾಡಲೋಸುಗ ಕಷ್ಟವನ್ನು ಅನುಭವಿಸಿದ. ಶಿಷ್ಟರು ಅಂದರೆ ಶಿಷ್ಯರಾಗಿ ಮಾಡಲಿಕ್ಕೆ. ನಮ್ಮನ್ನು ಕೇವಲ ರಕ್ಷಿಸುವುದು ಮಾತ್ರವಲ್ಲ, ಆತನು ನಮ್ಮನ್ನು ಸಲಹಿ, ನಮ್ಮನ್ನು ಬೆಳೆಸಿ ಅಭಿವೃದ್ಧಿ ಮಾಡಿ ಶಿಷ್ಯರನ್ನಾಗಿ ಮಾಡಲಿಕ್ಕೆ ಕಷ್ಟವನ್ನು ಅನುಭವಿಸಿದ. ಏನು ಕಷ್ಟ ಎಂಬುದಾಗಿ ಮತ್ತೆ ನಾವು ನೋಡ್ತೇವೆ 3 ವಚನದಲ್ಲಿ. 3ನೇ ವಚನ. ಗೆತ್ತುಸೆ ಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲ ಪಟ್ಟನು. ಗುಣಗುಟ್ಟಲಿಲ್ಲ, ವ್ಯಾಕುಲ ಇತ್ತು, ಪ್ರಾರ್ಥನೆ ಮಾಡಿದ. ಉತ್ತಮೋತ್ತಮ ರಕ್ತ ಬೆವರನ್ನು ಮತ್ತೆ ಆತನು ಸುರಿದನು. ಏನು ಬರ್ತಿದೆ ಅಂದರೆ, ಆತನ ಬೆವರು ಪ್ರಾರ್ಥನೆ ಮಾಡುವಾಗ ನೆಲಕ್ಕೆ ಸುರಿದದ್ದು ರಕ್ತದೋಪಾದಿಯಲ್ಲಿತ್ತು. ಉತ್ತಮೋತ್ತಮ ರಕ್ತ ಬೆವರು ಮತ್ತೆ ಆತನು ಸುರಿದನು. ಇದು ಯೇಸು ಕ್ರಿಸ್ತನು ಮಾಡಿದ್ದು ಪ್ರತಿನಿಧಿಯ ಕೆಲಸ. 4ನೇ 5ನೇ ಚರಣಗಳಲ್ಲಿ ವಿವರಣೆ ಬಹು ಕಟುವಾದದ್ದು, ಕ್ರೂರವಾದದ್ದು. 4ನೇ ಚರಣ. ಕರಗಳಲ್ಲಿಯೂ ಕಾಲುಗಳಲ್ಲಿಯೂ ಹರಿದ ರುಧಿರವ ನೋಡಿರಿ. ಕೈಗಳು, ಕಾಲುಗಳಲ್ಲಿಯೂ ಹರಿದ ರುಧಿರವ, ರಕ್ತ ನೋಡಿರಿ. ವಿವರಣೆ ಎಷ್ಟು ಚಿತ್ರರೂಪದಲ್ಲಿ ಮಾಡಿದ್ದಾರೆ ನೋಡಿ. ಬಹಳ ಕಠಿಣವಾದ, ತೀಕ್ಷ್ಣವಾದದ್ದು. ಹರಿದ ರಕ್ತ ಯಾರಿಗೋಸ್ಕರ? ತಾನು ಮಾಡಿದ ತಪ್ಪಿಗೆಲ್ಲ, ನಮ್ಮ ತಪ್ಪಿಗೋಸ್ಕರ, ನಮ್ಮ ಪ್ರತಿನಿಧಿಯಾಗಿ. ಯಾರಿಗೋಸ್ಕರ? 2ನೇ ಸಾಲು. ದುರಿತಪೂರಿತ ಅಂದರೆ ಯಾರು? ಪಾಪದಿಂದ ತುಂಬಿದ ಜನರಿಗೆ. ದುರಿತಪೂರಿತ ಅಂದರೆ ಪಾಪದಿಂದ ತುಂಬಿದ ಜನರಿಗಾಗಿಯೇ ಶಿರವು ನೊಂದಿತ್ತು ನೋಡಿರಿ. ಕೇವಲ ಕೈಕಾಲುಗಳಲ್ಲಿ ಮಾತ್ರ ಅಲ್ಲ, ತನ್ನ ಶಿರದಲ್ಲಿ, ತಲೆಯಲ್ಲಿ ನೊಂದಿತು. ಯಾಕೆ? ಮುಳ್ಳಿನ ಕಿರೀಟ ಆತನು ಧರಿಸಿದ. ಪೌಲನು ಬಹಳ ವಿಶಿಷ್ಟವಾಗಿ ಇದನ್ನು ವಿವರಿಸಿದ್ದಾನೆ. 2ನೇ ಕೊರಿಂಥ 5:21 ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪಜ್ಞಾನ ಇರಲಿಲ್ಲ. ಪರಿಶುದ್ಧವಾದಂಥ ದೇವರು
ನಮಗೋಸ್ಕರ ಆತನನ್ನು ಪಾಪ ಸ್ವರೂಪಿಯಾಗ ಮಾಡಿದ. ಪ್ರತಿನಿಧಿಯಾಗಿ ನಮಗೋಸ್ಕರ ಆತನು ಪ್ರಾಣ ಕೊಟ್ಟ. ಹೀಗೆ ಯೇಸು ಕ್ರಿಸ್ತನು ನಮ್ಮ ಪ್ರತಿನಿಧಿ, ನಮ್ಮ ಸ್ಥಾನದಲ್ಲಿ ಆತನು ಹೊಂದಿದ ಶಿಕ್ಷಣೆ. 5ನೇ ವಚನ ನಾನು ಬಿಡ್ತೇನೆ, ಯಾಕೆಂದರೆ ಅದು ಸೊಕ್ಕಿನಿಂದಲೇ ಮೆರೆದ ದುಷ್ಟನು ಪಕ್ಕೆತಿವಿದನು ನೋಡಿರಿ, ಅಕ್ಕರದಿ ಹರಿದಂಥ ನೆತ್ತರು ದಕ್ಕಿಪುದು ಕೃಪೆ ನೋಡಿರಿ. ನಮಗೆಲ್ಲ ಗೊತ್ತಿದೆ ಏನಾಯಿತು ಎಂಬುದಾಗಿ. 6ನೇದು ಚರಣ, ತೂಗಿ ಶಿಲುಬೆಯ ಮೇಲೆ ಕ್ರಿಸ್ತನು ಆಗ ನೊಂದನು ತಿಳಿಯಿರಿ. ಮರಣದ ವಿವರಣೆ. ತೂಗಿ ಕ್ರಿಸ್ತನು ಎಲ್ಲಿ? ಶಿಲುಬೆಯ ಮೇಲೆ. ನೊಂದನು, ಗೆತ್ತುಸೇಮನೆ ತೋಟದಲ್ಲಿ ನೊಂದನು. ಭಾವಾತ್ಮಗಳಲ್ಲಿ ಬಹಳ ಕಷ್ಟ ಆಯಿತು. ಬೆವರು ರಕ್ತದೋಪಾದಿಯಲ್ಲಿ ಸುರಿದ ಅಲ್ಲಿ ತೂಗಾಡ್ತಿದ್ದಾನೆ ಶಿಲುಬೆಯ ಮೇಲೆ. ಮರಣದ ವಿವರಣೆ. ಧ್ಯಾನಿಸಿ ನೋಡಿರಿ ಅಂದರೆ ಧ್ಯಾನಿಸಿ. ನಾವು ಎಷ್ಟರ ಮಟ್ಟಿಗೆ ಧ್ಯಾನ ಮಾಡುತ್ತೇವೆ? ನಮಗೋಸ್ಕರ ತೂಗಾಡಿದ. ತೂಗಿ ಎಷ್ಟು ಸಮಯ? ಹೆಚ್ಚು ಕಡಿಮೆ 3 ಗಂಟೆಗಳು, 3 ತಾಸುಗಳು ಆತನು ಕ್ರೂಜೆಯ ಕಂಬದ ಮೇಲೆ ತೂಗಾಡಿದ ನಮಗೋಸ್ಕರ. ನೊಂದನು ತಿಳಿಯಿರಿ, ಧ್ಯಾನಿಸಿರಿ. ಮರ್ತೋಗ್ತೇವೆ ನಾವು. ಏನೋ ಈ ಶ್ರಮೆ ಮರಣದ ದಿನಗಳಲ್ಲಿ ಆಲೋಚನೆ ಮಾಡ್ತೇವೆ, ಆದರೆ ಸತತ ನಾವು ನೆನೆಸ್ಬೇಕೇನೆಂದರೆ ಯೇಸು ಕ್ರಿಸ್ತನು ನನಗೋಸ್ಕರ ಇದೆಲ್ಲ ಅನುಭವಿಸಿದ ನನ್ನ ಪ್ರತಿನಿಧಿಯಾಗಿ. ಈ ದಿನಮಾನಗಳಲ್ಲಿ ನಾವು ವಿಶೇಷವಾದ ರೀತಿಯಲ್ಲಿ ಶಿಲುಬೆಯನ್ನು ಧ್ಯಾನಿಸಬೇಕು. ತೂಗಾದ ಮೇಲೆ ಏನಾಯಿತು ನೋಡ್ರಿ, 2ನೇ ಸಾಲು, ಬಾಗಿ ಪ್ರಾಣವ ಬಿಟ್ಟ ಕರುಣೆಯ ಬೇಗನೆ ಪಡಗಿಕೊಳ್ಳಿರಿ. ತೂಗಾಡಿದ, ತಲೆ ಬಾಗಿತು. ತಲೆ ಬಾಗಿದ ಮೇಲೆ ಪ್ರಾಣ ಬಿಟ್ಟ ಕರುಣೆಯ ಬೇಗನೆ ಪಡ್ಕೊಳ್ಳಿರಿ. ಕರುಣೆಯಿಂದಲೇ, ಪ್ರೀತಿಯಿಂದಲೇ ಆತನು ತನ್ನ ಪ್ರಾಣವನ್ನು ಕೊಟ್ಟ. 3 ಗಂಟೆಗಳ ಕಾಲ ತೂಗಾಡಿದ ಮೇಲೆ ತಲೆ ಬಾಗಿ ಕೊಟ್ಟ ಪ್ರಾಣವನ್ನು ಬೇಗನೆ ಪಡಕೊಳ್ಳಿರಿ. ನಾವ್ಯಾಕೆ ತಡ ಮಾಡ್ತಾ ಇದ್ದೇವೆ? ಒಂದು ವೇಳೆ ಇದನ್ನು ನೀವು ಇನ್ನೂ ನಂಬದಿದ್ದರೆ, ಯೇಸು ಕ್ರಿಸ್ತನ ರಕ್ಷಣೆಯನ್ನು ಸ್ವೀಕಾರ ಮಾಡದಿದ್ದರೆ, ಇದಲ್ಲದೆ ಬೇರೆ ಯಾವುದು ಸಮಯ ಹೇಳಿ? ಬೇರೆ ಯಾವುದೂ ಇಲ್ಲ. ಬಾಗಿ ತಲೆಯ ಪ್ರಾಣ ಕೊಟ್ಟ ರಕ್ಷಕನನ್ನು ನೋಡಿರಿ. 7ನೇ ಚರಣ. ಈತನು ಯಾರು? ಈಗಾಗಲೇ ಹೇಳಿದ್ದೇವೆ, ನಮ್ಮ ಪ್ರತಿನಿಧಿ. 7ನೇ ಚರಣ, ಯಾವ ತಪ್ಪನ್ನು ಮಾಡದಿದ್ದ ದೇವತನಯನ ನೋಡಿರಿ. ಇಲ್ಲಿ 2 ವಿಷಯಗಳು ವಿರೋಧಾಭಾಸ ಅಥವಾ ವ್ಯತಿರಿಕ್ತವಾದಂಥ ಅರ್ಥಗಳುಳ್ಳ ಸತ್ಯಗಳಿವೆ. ಮೊದಲನೇದು, ಯಾವ ತಪ್ಪನ್ನು ಮಾಡದಿದ್ದ ದೇವತನಯ. ದೇವರು ತಪ್ಪು ಮಾಡ್ತಾನ? ದೇವರ ಕುಮಾರ, ತನಯ ಅಂದರೆ ಕುಮಾರ, ದೇವರ ಮಗ ತಪ್ಪು ಮಾಡಲಿಲ್ಲ, ಆದರೆ ಅವನಿಗೆ ಶಿಕ್ಷೆ ಬಂತು. ಮತ್ತು ಪೌಲನು ಹೇಳಿದಂತೆ ಕ್ರೂರವಾದ ಮರಣ, ಪಾಪರಹಿತನಿಗೆ ಮರಣ. ತಪ್ಪು ಮಾಡಿದವರಿಗೆ ಮರಣ ಆಗಬೇಕು, ಶಿಕ್ಷೆ ಆಗಬೇಕು. ಇಲ್ಲಿ ಯಾವ ತಪ್ಪನ್ನು ಮಾಡಲಿಲ್ಲ ಈತನಿಗೆ ಮರಣ, ಶಿಕ್ಷೆ. ಅಂದರೆ ವಿರೋಧಾಭಾಸದ 2 ಸತ್ಯಗಳು. ಶಿಕ್ಷೆ ತಪ್ಪು ಮಾಡಿದವರಿಗೆ, ಇಲ್ಲಿ ತಪ್ಪು ಮಾಡದೇ ಶಿಕ್ಷೆ ಹೊಂದಿದ ವಿರೋಧಾಭಾಸ. 2ನೇದಾಗಿ 2ನೇ ಸಾಲಿನಲ್ಲಿ ಜೀವದಾಯಕ ಕ್ರೂರವಾದ ಸಾವ ಹೊಂದಿದ ನೋಡಿರಿ. ಯಾರು ಸಾವು ಹೊಂದಿದ್ದು? ಜೀವದಾಯಕ ಅಂದರೆ ಯೇಸು ಕ್ರಿಸ್ತನು ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ ಎಂಬುದಾಗಿ ಹೇಳಿದ. ಜೀವ ಕೊಡುವ ಆತನಿಗೇನಾಯಿತು? ಕ್ರೂರವಾದ ಸಾವ ಹೊಂದಿದ ನೋಡಿರಿ. ವ್ಯತಿರಿಕ್ತ ಜೀವ, ಸಾವು, ಜನನ, ಮರಣ, ವ್ಯತಿರಿಕ್ತವಾದಂಥದ್ದು ಹೊಂದಿದ ನೋಡಿರಿ. ಅಂದರೆ
ಈ ಜೀವ ಕೊಡುವ ವ್ಯಕ್ತಿ ಮರಣ ಹೊಂದಿದ ಕಾರಣವೇ ನಿತ್ಯ ಜೀವವನ್ನು ಆತನು ಸ್ಥಾಪನೆ ಮಾಡಿದ. ಹೇಗೆ? ಅನಂತ ಜೀವವನ್ನು, ಮೃತ್ಯುಂಜಯನಾದ, ಮರಣದಿಂದಲೇ ಗೆದ್ದು ಮರಣವನ್ನು, ನಿತ್ಯ ಜೀವ, ಅನಂತ ಜೀವವನ್ನು ಆತನು ಪ್ರಾಪ್ತಿ ಮಾಡಿದ. ಕೇವಲ ಜೀವನ, ನಾವು ಜೀವನ ಮಾಡೋದು ಸಾಧಾರಣವಾದ ಜೀವನ ಅದಲ್ಲ. ಜೀವದಾಯಕನಾದ ಯೇಸು ಕ್ರಿಸ್ತನು ಕ್ರೂರವಾದ ಸಾವ ಹೊಂದಿದ. ನೋಡಿರ, ಸಾವಿನಿಂದಲೇ ಪುನರುತ್ಥಾನದಿಂದ ನಿತ್ಯ ಜೀವ. 8ನೇ ವಚನ, ನರರ ಭಾವವ ಧರಿಸಿ ಹೀಗೆಯೇ ಹರಿಸಿಬಿಟ್ಟನು ಅರಿಯಿರಿ. ಮತ್ತೆ ನರಾವತಾರ ಧರಿಸಿಕೊಂಡು ಬಂದು ಹರಿಸಿಬಿಟ್ಟನು, ಆಶೀರ್ವದಿಸಿದ. ಪರಮ ಮಿತ್ರನ ಕ್ಷೇಮ ಕರುಣೆಯು ನಿರುತವು ಕೊಂಡಾಡಿರಿ. ನಮಗೆ ಕೊಂಡಾಡುವಂಥ ಒಂದು ಭಾಗ್ಯ ಇದರಿಂದ, ಪರಮ ಮಿತ್ರನಿದು. ಮತ್ತು ಕಡೆಗೆ 9ನೇ ಚರಣದಲ್ಲಿ ಹೀಗೆ ಹೇಳ್ತಾನೆ, ಒಂದು ಆಹ್ವಾನ, ರಾಶಿ ಪಾಪವ ಹೇಸಿ ಸ್ವಾಮಿ ದಾಸರಾಗುವ ಬನ್ನಿರಿ. ಆಹ್ವಾನ, ಬನ್ನಿರಿ. ಎಷ್ಟು ಪಾಪಗಳು? ರಾಶಿ ಪಾಪವ ಅಂದರೆ ನಾವು ಮಾಡಿರ್ತಕ್ಕಂಥ ಎಷ್ಟೇ ಪಾಪಗಳಾಗಿರಲಿ, ಒಂದು ವಾಕ್ಯ ಏನು ಹೇಳ್ತದೆ, ಪಾಪ ಮಾಡುವವರು ಪಾಪಕ್ಕೆ ದಾಸರು ಅಥವಾ ಗುಲಾಮರಾಗಿದ್ದಾರೆ. ನಾವೇನಾಗ್ತೇವೆ? ಯಾವುದೋ ಒಂದು ಹವ್ಯಾಸಕ್ಕೆ, ಯಾವುದೋ ಒಂದು ಪಾಪಕ್ಕೆ, ಯಾವುದೋ ಒಂದು ಅಭಿಲಾಷೆಗೆ, ಆಶೆಗೆ ಗುಲಾಮರಾಗ್ತೇವೆ ನಾವು. ಅದೇ ಅಧರ್ಮ, ಪಾಪ. ರಾಶಿ ಪಾಪ ಇರ್ಬೋದು, ಅನೇಕ ಪಾಪಗಳಿರ್ಬೋದು, ಲೆಕ್ಕವಿಲ್ಲದ ಪಾಪಗಳಿರ್ಬೋದು. ಗುಲಾಮತ್ವ ಬೇಡ. ಯಾವ ಗುಲಾಮತ್ವ ಬೇಕು ನಮಗೆ? 2ನೇ ಸಾಲು, ಬಾಸುರಾಂಗನು ಕೊಡುವ ಪರತರವಾಸ ಸೇರುವ ಬನ್ನಿರಿ. ಬಾಸುರಾಂಗನೊಂದು ಪ್ರಕಾಶವುಳ್ಳ ಶರೀರದವನು. ಯೇಸು ಕ್ರಿಸ್ತನು ತೂಗಾಡಿ ಅಲ್ಲಿ ವಿಕಾರವಾದ ರೀತಿಯಲ್ಲಿ ರಕ್ತ ಚೆಲ್ಲಿದ ಮೇಲೆ, ಭಾವಾತ್ಮಗಳಲ್ಲಿ ಮುರಿಯಲ್ಪಟ್ಟ ಮೇಲೆ ಈ ಸತ್ತ ಶರೀರ ಏನಾಯಿತು? ಪ್ರಕಾಶವಾದ ರೀತಿಯಲ್ಲಿ ಎಬ್ಬಿಸಲ್ಪಟ್ಟಿತು, ಮೃತ್ಯುಂಜಯವಾಗಿತ್ತು. ಪರತರ ಅಂದರೆ ಶ್ರೇಷ್ಠವಾದ, ಉತ್ತಮವಾದ, ಅದೇ ನಿತ್ಯವಾದ ಜೀವನ. ಪರತರ ವಾಸ, ನಿತ್ಯ ಜೀವನ ಸೇರುವ ಬನ್ನಿರಿ. ಅದೇ ಮುಕ್ತಿ, ಅದೇ ಸ್ವರ್ಗ. ಯೇಸು ಕ್ರಿಸ್ತನು ನಮಗೋಸ್ಕರ ಬಂದು ಪಾಡುಪಟ್ಟು ಸತ್ತದ್ದು ನಮಗೆ ಮುಕ್ತಿ ಕೊಡಲಿಕ್ಕೆ, ಸ್ವರ್ಗವನ್ನು ಕೊಡಲಿಕ್ಕೆ. ಯೇಸು ಕ್ರಿಸ್ತನು ನಮಗೇನು ಮಾಡಿರುವ ಇದನ್ನು ನಾವು 1, 2, 4, 6, 7 ಮತ್ತು 9 ಚರಣಗಳಲ್ಲಿ ಓದಿದ್ದೇವೆ. ಮೊದಲನೇ ಚರಣ, ಯೇಸು ಕರ್ತನು ಏನು ಮಾಡಿದ? ನಮಗೋಸ್ಕರ ಸಲಹಲಿಕ್ಕೆ, ಉದ್ಧಾರ ಮಾಡಲಿಕ್ಕೆ ಕಷ್ಟಪಟ್ಟ, ನಮಗೆ ಲೇಸು ಮಾಡಲಿಕ್ಕೆ ನಾಶನ ಆದವರಿಗೆ ಉನ್ನತಾಸನವನ್ನು ಬಿಟ್ಟ, ತಗ್ಗಿಸಿಕೊಂಡ, ನಿತ್ಯ ಜೀವವನ್ನು ನಮಗೆ ಕೊಡಲಿಕ್ಕೆ. ಯಾರಿಗೋಸ್ಕರ? ದುಷ್ಟರ ಹಾಗೆ ನಾವಿದ್ದವರಿಗೆ ನಮಗೋಸ್ಕರ ಆತನು ಶಿಷ್ಟರನ್ನು ಮಾಡಲಿಕ್ಕೆ ದುಷ್ಟರನ್ನು ಆತನು ಪ್ರಾಣ ಕೊಟ್ಟ. ಎಲ್ಲೆಲ್ಲಿ ಆತನು ಕಷ್ಟಪಟ್ಟದ್ದು? ಗೆತ್ಸೆಮನೆ ತೋಟದಲ್ಲಿ, ಭಾವಾತ್ಮಗಳಲ್ಲಿ, ಕರಗಳಲ್ಲಿ, ಕಾಲುಗಳಲ್ಲಿ, ಪಕ್ಕೆಯಲ್ಲಿ, ತಲೆಯಲ್ಲಿ ಆತನು ನೊಂದಿ ಹೋದ, ತೂಗಿದ. 3 ಗಂಟೆಗಳ ಕಾಲ ಬಾಗಿ ತಲೆ ಬಿಟ್ಟು ಕರುಣೆ ಬೇಗ ಪಡ್ಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ರಾಶಿ ಪಾಪವ ಹೇಸಿ ಸ್ವಾಮಿಯ ದಾಸರಾಗುವ ಬನ್ನಿ. ನೀವು ಇವತ್ತು ಯಾರಿಗೆ ದಾಸರಾಗಿದ್ದೀರಿ? ಯಾವುದಕ್ಕೆ ದಾಸರಾಗಿದ್ದೀರಿ? ಮುಖ್ಯ, ದಾಸರಾಗುವ ಬನ್ನಿ. ಯಾರಿಗೆ? ಸ್ವಾಮಿಗೆ ದಾಸರು. ಪಾಪಕ್ಕಲ್ಲ, ಅಧರ್ಮಕ್ಕಲ್ಲ, ನಮ್ಮ ಹವ್ಯಾಸಗಳಿಗೆ ಅಲ್ಲ. ಬಾಸುರಾಂಗನು ಅಂದರೆ ಈತನು ಪ್ರಕಾಶವುಳ್ಳ ಜೀವನವನ್ನು ಪಡೆದಂಥ ಬಾಸುರಾಂಗನಂದರೆ ಮೃತ್ಯುಂಜಯನಾದ ಯೇಸು ಕ್ರಿಸ್ತನು ಇಂದು ಜೀವಂತನಾಗಿದ್ದಾನೆ. ಪರತರ ವಾಸ ಅಂದರೆ ನಿತ್ಯ ಜೀವ ಸೇರುವ, ಮುಕ್ತಿ ಸೇರುವ ಬನ್ನಿ. ಇದನ್ನು ನಾವು ಅನುಭವಿಸುವಂತೆ ಈ ದಿನಗಳಲ್ಲಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ವಿವರಣೆಯು ವಿಚಿತ್ರವಾಗಿದ್ದರೂ ಸಹ ಎಷ್ಟು ಸತ್ಯ ನಮಗೋಸ್ಕರ. ನಾವಿದನ್ನು ಸಾಧಾರಣವಾಗಿ ನೆನಪು ಮಾಡಿಕೊಳ್ಳುವುದಿಲ್ಲ, ಮರೆತು ಹೋಗ್ತೇವೆ. ಅದಕ್ಕೆ ನೋಡಿರಿ, ಬನ್ನಿರಿ ಆಹ್ವಾನ.
ನಮ್ಮನ್ನು ನೀನೆಷ್ಟು ಪ್ರೀತಿ ಮಾಡಿದಿ, ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಈ ಶ್ರಮೆ ಮರಣ ದಿನಗಳಲ್ಲಿ ಈ ಸತ್ಯವನ್ನು ನಾವು ಪ್ರತಿಯೊಬ್ಬೊಬ್ಬರು ಅಂಗೀಕಾರ ಮಾಡಿ ಇದರಿಂದ ನಾವು ಸಕಲ ಸ್ವರ್ಗೀಯ ಆಶೀರ್ವಾದಗಳನ್ನು ಪಡಕೊಂಡು ಮುಕ್ತಿಯ ಜೀವನವನ್ನು ಇಲ್ಲಿಯೇ ಪ್ರಾರಂಭ ಮಾಡಿ ಸಮಾಧಾನ ಶಾಂತಿಗಳಿಂದ ನಾವು ಮುಂಬರಿಸಿ ಮತ್ತು ಆ ಪರತರ ವಾಸದಲ್ಲಿ ಸೇರುವವರೆಗೂ ಯಥಾರ್ಥತೆಯಿಂದ ನಿನ್ನನ್ನು ಹಿಂಬಾಲಿಸುವ ನಿನಗೆ ದಾಸರಾಗಿರುವ ಕೃಪೆ ಕೊಡೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಖಿನ್ನ ಮಾನವರನ್ನು ರಕ್ಷಿಸ ಭಿನ್ನವಾಗುತ್ತ ಬಂದನು. ಖಿನ್ನ ಮಾನವರನ್ನು ರಕ್ಷಿಸ ಭಿನ್ನವಾಗುತ್ತ ಬಂದನು. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ದುಷ್ಟನಂತೆಯೇ ಘೋರ ಶಿಕ್ಷೆಯ ನಿಷ್ಠಾದಿಂದಲೇ ಹೊಂದಿದ. ದುಷ್ಟನಂತೆಯೇ ಘೋರ ಶಿಕ್ಷೆಯ ನಿಷ್ಠಾದಿಂದಲೇ ಹೊಂದಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನ್ನು ಭಾವಿಸಿದ. ಶಿಷ್ಟರಾಗಿಯೇ ಮಾಡಲು ಸುಖ ಕಷ್ಟವನ್ನನ್ನು ಭಾವಿಸಿದ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಗೆದ್ದು ಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲ ಪಟ್ಟನು. ಗೆದ್ದು ಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲ ಪಟ್ಟನು. ಉತ್ತಮೋತ್ತಮ ರಕ್ತ ಬೆವರನ್ನು ಮತ್ತೆ ಆತನು ಸುರಿದನು. ಉತ್ತಮೋತ್ತಮ ರಕ್ತ ಬೆವರನ್ನು ಮತ್ತೆ ಆತನು ಸುರಿದನು. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೆಮ್ಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ
ದುಷ್ಟರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ.